ಅಣ್ಣಾರ ಅಣ್ಣಾರ ಯಾರದ್ರಿ ಮನ್ಯಾಗ ಅಣ್ಣಾರೇ? ಇನ್ನು ಯಾರಿಲ್ಲ ಮನ್ಯಾಗ. ಎಲ್ಲಿಗೆ ಹೋಗ್ಯಾರ ಅವರು? ನಾವು ಹಂಗೆ ಬಂದ್ಬಿಟ್ಟು ಒಳಗೆ ನೋಡಮ್ ತಡಿ ಕುಂತ್ಕೊಂಡು ಮಾತಾಡ. ಏನೈತಿ ಹಾಗಮ್ಮ? ಯಾಕೆ ಯಾರು ಬರೋಲ್ರಲ್ಲ ಹೊರಗೆ? ಇದೇನೋ ಯಾರು ಬರೋಲ್ರಲ್ಲ? ಏನು ಮಾತಾಡಿಕೆ ಸೆಲ್ಲ ಏನಾಗೈತಲ್ಲ ಅಷ್ಟೇ. ಸೆಲ್ಲಿ ನಾನು ಭಾಳ ಇದು ಮಾಡಮ್ಮ ಅಂತ ಬಂದು ನಾನು ಯಾರೇನು ಬರೋಲ್ರ? ಇದು ಬೀಗ್ರ ಮನೆ ಇದಾನು? ಸಣ್ಣ ಐತೆ ಮನೆ. ಯಮ್ಮ ಸುಮ್ಮನಿರವೆ, ಏನು ಮಾತಾಡ್ಬೇಡ. ಏನು ಬೇಕಾದ್ರೆ ನೀನು ಮಾತಾಡಿದೆ ಅಂದ್ರೆ ಇಲ್ಲಿ ಮತ್ತೆ ಅವಾಗಾಗಿದ್ದು ಬೇರೆ ಮತ್ತೆ ಇವಾಗ ಆಗೋದು ಬೇರೆ ಆತೈತೆ. ಏನು ಮಾತಾಡ್ಕೊಬೇಡ ತಾಯಿ, ಸುಮ್ಮನಿರಿ. ನಾವೆಲ್ಲ ಮಾತಾಡ್ತೀವಿ, ಆಮೇಲೆ ಅವ್ರು ಬಂದು ಹೇಳಿಂದ ಹಿಂಗಾಯ್ತು ಹಿಂಗಂತ ಹೇಳು ಅಷ್ಟೇ. ನೀನು ಜಾಸ್ತಿ ಏನು ಮಾತಾಡ್ಬೇಡ. ಆಗ್ತಗಳ ಇವನಾಗಮ್ಮ, ಅದಕ್ಕೆ ಯಾಕಂತ ಪರಿಚಯ ಇರ್ತಿದ್ದೆ ನೀನು ಮೊದಲು ಕೇಳಿ ನನಗೇನು ಕೇಳ್ತೈತೆ. ಆಯ್ತು ನಾನು ಮಾತಾಡ್ಕೊಂಡ್ರಿ. ನಾನೇನು ಇದು ಮಾಡಿ ನನಗೆ ಗೊತ್ತು ತಾಯಿ, ನನಗೆ ಕೇಳಲ್ಲ ಅಂತ ಗೊತ್ತು. ಅವ್ರು ಬಂದಿಂದ ಅವ್ರು ಏನು ಮಾತಾಡ್ತಾರೆ ಅದೇನು ಕೇಳಿಸಲ್ಲ. ಏನೇನಾಗೈತೆ ಎಲ್ಲ ಅವ್ರ ಮುಂದೆ ನಾನು ಹೇಳ್ಬಿಡ್ತೀನಿ ನೀನು ಅಂತೇಳಿ. ನಾನೇನು ಮಾತಾಡಕ್ಕೆ ಹೋಗಲ್ಲ ತಾಯಿ, ನನ್ನಿಂದ ತಪ್ಪಾಗ್ಬಿಟ್ಟೈತೆ. ಅಮ್ಮ ನಿನಗೆ ಇದು ಮಾಡ್ಬೇಕಂತ ನನಗೇನಿಲ್ಲ ಬೇ. ಹಿಂಗೆ ಒಂದು ಹುಡುಗನ ಭಾಳ ಹಾಳಾಗ್ಬಿಡ್ದಲ್ಲ, ಅದ್ರ ಸಲ ಅಷ್ಟೇ. ನೀನು ಒಳ್ಳೆ ಹೆಣ್ಮಗಳು ಗೊತ್ತೈತೆ. ಏನೋ ಒಂದು ಅಲ್ಲೇನೋ ಮಾತು ಬೇರೆ ಕೇಳ್ಕೊಂಡು ಹಿಂಗೆ ಆಗೈತೆ ಅಷ್ಟೇ. ನೀನು ಯೋಚನೆ ಮಾಡಿದೆ, ನಿಂದೇನು ತಪ್ಪಲ್ಲ. ಊರಾಗ ಹಿರಿಯ ಮನುಷ್ಯರು ಇದ್ರಂಗೆ ಹಿಂಗೆ ಹೊಡೆಯೋದು ಹುಡುಗನ ಕೂಡ ಇನ್ನೊಂದು ಹುಡುಗಿ ಬಂದು ಹಿಂಗೆ ಕೇಳಿದ್ರಂಗೆ ಅಂತೇಳಿ ನೀನು ಯೋಚನೆ ಮಾಡಿದ್ದೇನು ತಪ್ಪಲ್ಲ. ನೀನು ಒಳ್ಳೆ ಮನುಷ್ಯಳಮ್ಮ, ಅದಕ್ಕೆ ನಾನೇನಲ್ಲ. ನಿನಗೆ ಸತ್ಯ ನಿನಗಾರು ಏನಂತ ಗೊತ್ತಾಗೈತಲ್ಲ, ಅಷ್ಟೇ ಸಾಕು. ಊರಾಗ ಹಿರಿಯರಿದ್ದರೆ ದೇವ್ರಿದ್ದಂಗಂತೆ. ನೀನು ಅದ್ರಂಗೆ ಯೋಚನೆ ಮಾಡಿದೆ. ಬೇಡ, ನಾವು ನಿನ್ನ ಜಾಗದಾಗಿದ್ದಿದ್ರೆ ನಮ್ಮ ತಮ್ಮಂದು ಭಾಳ ಚಲೋ ಆಗಲಿ, ಯಾರು ಕೂಡ ರೆಡಿ ಹೋಗಲಿ, ಚಲೋ ಆಗಲಿ ಅಂತ ನಾವು ಅನ್ಕೊಂತಿದ್ವಿ. ಆದ್ರೆ ನೀನು ಹಂಗಲ್ಲ. ಇವ್ರು ಯಾರಂತ ಗೊತ್ತಿಲ್ಲ, ಇನ್ನೊಬ್ಬರು ಮನೆ ಹೆಣ್ಮಗಳು ಚಲೋ ಇರಲಿ ಅಂತೇಳಿ ನೀನು ಇದು ಮಾಡಿದೆ. ನಿಮ್ಮಂತ ಹಿರಿಯರು ಇರ್ಬೇಕು ಹಂಗೆ ಯವ್ವ. ನೀನು ಕಿವಿ ಕೇಳಲ್ಲ ನೋಡ್ಬಿಟ್ರೆ ನಿನ್ನ ಮನಸ್ಸು ಭಾಳ ದೇವ್ರಂತದ ತಾಯಿ. ಆಯ್ತಾ, ನಾನೇನು ಇದು ಮಾಡೋಕ್ಕೋಗಲ್ಲ, ನಿನ್ನ ಮೇಲೆ ಏನಿದಿಲ್ಲ ಅಷ್ಟೇ. ನಾನೇನು ಯಾರಿಗೆ ಇದು ಮಾಡೋಕ್ಕೋಗಲ್ಲ. ಯಾರು ಒಳ್ಳೆ ಇರ್ತಾರೆ ಅವ್ರು ಎಲ್ಲರಿಗೂ ನಾನು ಒಳ್ಳೇದು ಮಾಡ್ತೀನಿ. ಏನು ಮಾಡಿ ಹಾಳಾಗ್ತಿದ್ದು ಅಂತ ಕಿವೊಂದು ಕೇಳಲ್ಲ ನನಗೆ. ನಾನೇನು ಮಾಡಿ ಹೇಳಂಗೆ ಯವ್ವ ನಾಗಮ್ಮ. ಅಷ್ಟು ನನಗೆ ಎದ್ಬಿಟ್ರೆ ನನಗೆ ಇವಾಗ ಕೆಟ್ಟದ್ದು ಮಾಡೋಕ್ಕೆ ಇದು ಮಾಡೋಕ್ಕಂತ ನನಗೇನಿಲ್ಲವ. ಆಯ್ತಿಂಗಮ್ಮ, ಸುಮ್ಮನೆ ಇವಾಗ ಮಾತಾಡೋ ಮಾತಾ. ಸರಿ ಆಯ್ತು ಆಯ್ತು ಮಾತಾಡ್ರಿ. ಅವ್ರು ಬಂದ್ರೆ ಅಂತ ಹೇಳ್ರಿ. ನೀನು ನನಗೆ ಇದು ಮಾಡು, ನನ್ನ ಕೈ ಮಾಡು ಒಂಚೂರು. ನಾನೇನು ಏನೇನಾಗೈತಲ್ಲ ಎಲ್ಲಷ್ಟು ನಾನು ಹೇಳ್ಬಿಡ್ತೀನಿ ಆಯ್ತಾ. ಯಾರು ಬಂದಾರ? ಇಷ್ಟು ಇಂಥಪ್ಪ ಮಾತಾಡಕತ್ತಾರಲ್ಲ, ಯಾರು ಬಂದಿರ್ಬೋದು? ನೋಡಂಬರಿ ನೋಡು. ಅಯ್ಯ ಅಮ್ಮಾರ ನೀವು ಅನ್ರಿ, ಕುಂತವ್ರಿ. ಅವ್ವ ಅಪ್ಪ ಹೊಲಕ್ಕೆ ಹೋಗ್ಯಾನ್ರಿ. ಅವ್ವ ಇಲ್ಲೆಲ್ಲ ಹೋಗ್ಯಾಳ, ಕರೆಸ್ತೀನಿ. ಕುಂತ್ಕರಿ. ಅಯ್ಯೋ ಅಲ್ಲಿಲ್ಲ, ಆರಾಮದ್ದೆ ನನಗೆ. ನಾವು ಮಾತಾಡೋಮಂತೇಳಿ ಬಂದ್ವಿ. ಇಲ್ಲ ನನ್ನ ಮನೆ ಅಪ್ಪ ಇಲ್ಲ ನೆಲಿ ಹೊರನು ಅದು ಕರ್ಸವ ಮಾತಾಡಿ ಹೋಗ್ತೀವಿ. ಹ್ಞೂ ನನಗೆ ಯಾವ ಕರೆಸ್ತೀನಿ ಅವ ಮಾತಾಡಂತಂತಡ್ರಿ. ನಾನು ಕರೆಸ್ತೀನಿ ರೀ ಅವ. ಪಾಪ ಹುಡುಗಿ ಎಷ್ಟು ಚಂದ ಐತೆ, ಎಷ್ಟು ಲಕ್ಷಣವಾಗೈತೆ. ಈ ಹುಡುಗಿ ಸುಮ್ಮನೆ ಮಾಡ್ಬಿಡ್ತಿದ್ನಲ್ಲ ಅವ. ನಾನು ಹುಡುಗಿ ಎಷ್ಟು ಎಂಥ ಲಕ್ಷಣ ಬರ್ತಿದ್ದೆ ಮನೆಗೆ, ನಾನು ಇದು ಮಾಡ್ಬಿಡ್ತಿದ್ದೆ ನೋಡವ. ಚಲೋದ ಹುಡುಗಿ, ನಾನೆಲ್ಲ ಹೇಳ್ತೀನಿ ಮದುವೆ ಮಾಡಿ ಮುಗಿಸ್ಬಿಡಾಕ್ರೆ. ಹ್ಞೂ ನಂಗೆಮ್ಮ, ನಾನು ಯಾವಾಗ ನಿನ್ನ ಕೈ ಸನ್ನೆ ಮಾಡತ್ನ ಅವಾಗ ಮಾತಾಡ್ಬಿಡು ಅಷ್ಟೇ. ಚಲೋ ಮದುವೆ ಮಾಡಿ ಮುಗಿಸ್ಬಿಡ ನಮ್ಮ ನಾಗಮ್ಮ. ಅವ್ರು ಬರ್ಲಿರಂಗೆ ಬಂದಿದ್ದು ಎಲ್ಲ ಮಾತಾಡಮ್ಮ, ಎಲ್ಲ ಹೇಳಮ್ಮ. ಆಮೇಲೆ ಅವ್ರಿಗೆ ಬಿಟ್ಟಿದ್ದು ಎಲ್ಲ ಅಷ್ಟಾಗಿಂದ ಅವ್ರು ಇಷ್ಟ ಕೊಟ್ಟರೆ ಕೊಡ್ಲಿಕ್ಕಿಲ್ಲ. ಏನಂದ್ರೆ ಮುಂದೆ ನಮ್ಮ ತಮ್ಮಗೆ ಒಂದು ಕೆಟ್ಟ ಹೆಸರು ಇರಬಾರ್ದು ಅಂತೇಳಿ ಮಾತಾಡಕ್ಕೆ ಬಂದೀವಿ ನಾವು ಅಷ್ಟ. ಮಾತಾಡಮ್ರಿ, ನೋಡಮ್ಮ ಬರಲಿ ಅಂತ ಬರಲಿ. ಅವ್ರು ಎಲ್ಲಷ್ಟು ಹೇಳಮ್ರಿ. ಆಯ್ತು ಅಣ್ಣ, ಆಯ್ತು ಕಷ್ಟ ಮಾಡಂತ ಬರಲಿ ತಡಿ ಫಸ್ಟ್. ಅವ ಏ ಕಳಿಸಿ ನನಗೆ ಬರ್ತಾರಂತ ಹೊಲಕ್ಕೆ ಹೋಗ್ಯಾನಪ್ಪ. ಹುಡುಗಿ ಕಳಿಸಿನಿ, ಅವ ಇಲ್ಲಿ ಹೋಗ್ಯಾಳ ಬರ್ತಾರತ್ತ. ಆಯ್ತು ಆಯ್ತು ಹೇಳವ ನಿಲ್ಲವ, ಬರಲಿ ಆಯ್ತು ಕುಂತ. ಅವ ನೀರು ಕೊಡ್ಲೇನ್ರಿ? ಚಾ ನಾಷ್ಟ ಎಲ್ಲ ಕೊಡ್ತೀನಿ ರೀ ನಿಮಿಷ. ಬೇಡ ಇವ ನಿಲ್ಲವ, ಏನು ಬೇಡಂಗೆ ತಾಯಿ, ಏನೇನು ಬೇಡ. ಎಲ್ಲ ಮುಗಿಸ್ಕೊಂಡು ಎಲ್ಲ ಬಂದ್ವಿ. ಫಸ್ಟ್ ನಾವು ಅವ್ರು ಕೂಡ ಮೊದಲು ಮಾತಾಡ್ಬೇಕು. ಆಮೇಲೆಲ್ಲ ಉಳಿದಿದ್ದೆಲ್ಲ ಇದು ಮಾಡಮ್ಮ. ಫಸ್ಟ್ ಏನೈತೆ ನಾವು ಅದನ್ನ ಮಾತಾಡ್ಬಿಡೋಕೆ ಅಷ್ಟೆ. ಆಯ್ತಮ್ಮ, ಬರ್ತಾರೆ. ಓ ನಮಸ್ಕಾರ ಸಿದ್ದಪ್ಪ ಅವರು. ಯಾವಾಗ ಬಂದ್ರಿ? ಏನು ಅಮ್ಮನ ತಂಗಿಯನ್ನ ಕರ್ಕೊಂಬಂದ್ಬಿಟ್ರಿ? ಅಜ್ಜಿ ನಿಖಿಲ ಬಂದಾಳನ ಅಮ್ಮ? ಹೆಂಗೆ ಆರಾಮದಿರಿ? ಆರಾಮದಿವ್ರಿ ಅಣ್ಣಾರ, ನೀವು ಆರಾಮದಿರಿ? ಹಂಗೆ ಮಾತಾಡ್ಕೊಂಡು ಹೋಗಮ್ಮಂತೇಳಿ ಬಂದಿವಿ ರೀ. ಮೊನ್ನೆ ನಮ್ಮೂರಿಗೆ ಬಂದಿರಿ ಅಂತ, ಅಮ್ಮನಷ್ಟು ಬಿಟ್ಟಾಗಿ ಬಂದಿರಿ ಅಂತ ನೀವು. ಏನು ಪೂರ್ತಿ ಸುದ್ದಿ ಗೊತ್ತಿಲ್ಲ. ಅಮ್ಮಗೆ ಒಂಚೂರು ಕಿವಿ ಕೇಳಲ್ರಿ. ಆಕೆ ಏನು ಹೇಳ್ತಾಳೆ ಏನು ಕೇಳಿಸಿ ಅಂತೇಳಿ ಗೊತ್ತಾಗಲ್ರಿ. ಇದ್ರಂಗೆ ಭಾಳ ತೊಂದರೆ ಆಕತ್ತ ಊರಾಗ. ಹಂಗೆ ಆಕಿನ ಕರ್ಕೊಂಬಂದಿವ್ರಿ. ಏನೈತಿ ಏನಿಲ್ಲ ಸತ್ಯ ಎಲ್ಲ ತಿಳ್ಕೊಂಡು ಎಲ್ಲ ಇದು ಮಾಡಿ ಅಮ್ಮನ ಕರ್ಕೊಂಬಂದಿವ್ರಿ. ಅದ್ರ ಸಲ ಅಲ್ಲ, ನೀವು ಬಂದಿಂದ ನಮ್ಮನ್ನು ಭೇಟಿ ಆಗ್ಬೇಕಿಲ್ಲ. ಯಾರನ್ನ ಬೇರೆ 4 ಮಂದಿನ ಭೇಟಿ ಆಗ್ಬೇಕಲ್ರಿ. ಊರಿಗೆ ಬಂದು ಒಬ್ಬಕ್ಕೆ ಅಮ್ಮನ ಭೇಟಿ ಏನಲ್ಲ ಅಂತೇಳಿ ಒಳ್ಳೆ ಬಸ್ ಸ್ಟ್ಯಾಂಡ್ ಇದ್ದಂಗೆ ಬಂದುಬಿಟ್ರಿ ಅಲ್ರಿ ನೀವು. ನೋಡಿರಿ ಅಣ್ಣಾರ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ್ರಿ. ಊರಾಗ ಒಂದು ಲಗ್ನ ಆಗುತ್ತಂದ್ರೆ 100 ಮಂದಿ ಕೆಲಸ ಇರ್ತಾರೆ ರೀ. ಅಂಥವ್ರನ್ನೆಲ್ಲ ತಲೆ ಕೆಡ್ಸೋಕೆ ಹೋಗ್ಬಾರ್ದು. ಬಂದಿಂದ ಒಬ್ಬರನ್ನ ಅಷ್ಟು ಭೇಟಿ ಆಗೋದ್ರಲ್ಲಿ 4 ಮಂದಿನ ಭೇಟಿ ಆಗ್ಬೇಕು. ಯಾಕಂದ್ರೆ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಿ ಬರ್ತಾರಲ್ಲ, ನೋಡ್ಕೋಬೇಕು. 4 ಮಂದಿ ಕೇಳಿ 4 ಮಂದಿ 3 ಅಭಿಪ್ರಾಯ ಒಂದು ಇರ್ತಂದ್ರೆ ಅವಾಗ ನೀವು ಮಾಡ್ರಿ, ಬೇಡನಲ್ಲ. ಬಂದು ಒಬ್ಬರನ್ನ ಭೇಟಿಯಾಗಿ ನೀವು ಹಿಂಗೆಲ್ಲ ಮಾಡಿದ್ರಿ, ನಮ್ಗೆ ಹೆಂಗಪ್ಪ ಏನನ್ನಂಗೆ ಆಗ್ಬಿಡ್ತಿ. ನೋಡ್ರಿ, ನೀವು ಹೆಣ್ಣು ಕೊಡ್ರಿ ಬಿಡ್ರಿ, ಅದು ನಮ್ಗೆ ಇದಲ್ಲ. ಏನಂದ್ರೆ ನಮ್ಮ ತಮಗೊಂದು ಕೆಟ್ಟ ಹೆಸರು ಬಂದೈತಲ್ಲ ಅನ್ನೋ ಒಂದು ಇದರಿಂದ ನಾವು ಇಲ್ಲಿ ತನಕ ಬಂದೀವಿ ಅಷ್ಟೇ. ಅದು ಬಿಟ್ಟರೆ ನಾವು ಎಣ್ಣೆ ಬೇಕಂತೇಳಿ ನಾವು ಇಲ್ಲಿ ತನಕ ಬಂದಿಲ್ಲ ಅಣ್ಣಾರ. ನೀವು ಹೇಳೋದು ಸರಿ ಐತೆ ಬಿಡ್ರಿ.
ಏನು ಮೇಡಮ್ ಅಲ್ಲಿ ತನಕ ಒಂದು ಆಸೆ ಇಟ್ಕೊಂಡು ಬಂದಿದ್ವಿ ಹಿಂಗಾಯ್ತು ಅಂತೇಳಿ ನನಗೂ ಒಂಥರ ಬೇಜಾರು ಅನಿಸ್ಬಿಡ್ತೀರಿ, ದುಃಖ ಆಗ್ಬಿಡ್ತಿ. ಅಲ್ಲಿಂದ ಸುಮ್ಮನೆ ತಲೆ ಮೇಲೆ ಕೈ ಇಟ್ಕೊಂಡು ಬಂದ್ಬಿಟ್ನೇ ರೀ. ನೀವು ಹೇಳೋದು ಕರೆಕ್ಟು ನೋಡಿರಿ, ಹೇಳ್ತೀನಿ ಎಲ್ಲರಿಗೂ ಹೇಳ್ತೀನಿ, ಯಾರನ್ನಾಗಲಿ ವಿಡಿಯೋ ನೋಡೋರು ಎಲ್ಲರಿಗೂ ಹೇಳ್ತೀನಿ. ಒಂದು ಊರಿಗೆ ಹೋಗ್ತೀರಿ, ಒಂದು ಹೆಣ್ಣು ಗಂಡು ನೋಡ್ತೀರಿ ಅಂತಂದ್ರೆ ಆ ಊರಾಗ ಒಬ್ಬರನ್ನ ವಿಚಾರಿಸಿ ಇದು ಮಾಡೋಕೆ ಹೋಗ್ಬಿಡೋದು. ಯಾವುದೋ ಒಂದು ಹುಡುಗಿ ಬಗ್ಗೆ ವಿಚಾರಿಸೋಕ್ಕಾಗಲಿ, ಹುಡುಗನ ಬಗ್ಗೆ ವಿಚಾರಿಸೋಕ್ಕಾಗಲಿ, ಆ ಊರಿಗೆ ಹೋದ್ರಪ್ಪ ಅಂದ್ರೆ ಅಲ್ಲಿ ಒಬ್ಬರನ್ನ ಬಿಟ್ಟಾಗೋದಲ್ಲ, 4-5 ಮಂದಿನ ಬಿಟ್ಟಾಗಬೇಕು. ಒಬ್ಬರನ್ನ ಬಿಟ್ಟಾಗಿ ಒಬ್ಬರು ಅಂದ್ರಪ್ಪ ಅಂದ್ರೆ ಅದನ್ನು ನೀವು ತಿಳ್ಕಿಡ್ಸೋಕೆ ಹೋಗ್ಬಿಡೋದು. ಯಾಕಪ್ಪ ಅಂದ್ರೆ ಒಬ್ಬರನ್ನ ಬಿಟ್ಟಿದ್ರೆ ಅಂದ್ರೆ ಅವ್ರಿಗೆ ಆಗಿ ಬರ್ತಾರಲ್ಲ ಏನಾರು ಹೇಳ್ತಿರ್ತಾರೆ. ಅದ್ರ ಬದಲು 4-5 ಮಂದಿನ ಬಿಟ್ಟಿದ್ರಪ್ಪ ಅಂದ್ರೆ ನಿಮ್ಗೇನು ನಿಜಾಂಶ ತಿಳಿದೈತೆ ಅದ್ರ ಮೇಲೆ ನೀವು ಒಂದು ತೀರ್ಮಾನ ತಗೋಬೇಕು. ಈ ವಿಡಿಯೋ ನೋಡಿ ಎಲ್ಲರಿಗೂ ಇದನ್ನು ಹೇಳ್ತೀನಿ ನಾನು. ಆಯ್ತು ಅಣ್ಣಾರ, ಅದನ್ನು ಕರೆದ್ಬಿಡ್ರಿ. ಅವರು ಬಂದ್ರಪ್ಪ ಅಂದ್ರೆ ಎಲ್ಲಷ್ಟು ಏನಾಯ್ತು ಇದ್ದಿದ್ದೆಲ್ಲ ಹೇಳ್ತೀವಿ ರೀ. ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು, ನಾವು ಹೆಣ್ಣು ಕೊಡಂತೇಳಿ ನಾವೇನು ಬಲವಂತ ಯಾರಿಗೂ ಮಾಡಲ್ಲ ರೀ. ನಮ್ಮ ಹುಡುಗನ ಮೇಲೆ ಬಂದಿರೋ ಒಂದು ಕಳಂಕನ ನಾವು ತೆಗ್ಸಕ್ಕಂತೇಳಿ ಬಂದೀವಿ ಅಷ್ಟು. ಆಯ್ತು ತಗೋರಿ ಸಿದ್ದಪ್ಪರ, ನಿಮ್ಮ ಬಗ್ಗೆ ನಾವೆಲ್ಲ ವಿಚಾರಿಸಿವಿ, ಎಲ್ಲ ಇದು ಮಾಡಿವಿ. ಏನೋ ನಮ್ಮ ಕಳ್ಳಿಂದ ನನ್ನ ಮಗಳಿಗೆ ಹಿಂಗೆ ಆಗಬಾರ್ದು ಅಂತೇಳಿ ನಾವು ಇದು ಮಾಡಿವಿ ಅಷ್ಟೇ. ಕುಂತ್ಕರಿ ಆಯ್ತು. ಫಸ್ಟ್ ಚಾಗಿ ಕೊಡ್ರಿ, ಮಾತಾಡೋಮರಿಲ್ಲ. ಇಲ್ಲ ಚಾಗಿ ಏನು ಬೇಡ ರೀ, ಯಾವುದೇನು ಬೇಡ. ಒಂದು ಬಗೆಯವರೆಗೆ ನಾವೇನು ಕುಡಿಯಲ್ಲ, ಏನು ಇದು ಮಾಡಲ್ಲ. ಫಸ್ಟ್ ಬಗೆಹರಿಸ್ಕೊಂಡ್ರಿ. ಇವ್ರು ಯಾಕೆ ಬಂದ್ರು ಒಳ್ಳೆ ಎಲ್ಲಷ್ಟು ಇದಾಗೈತೆ ಮತ್ತೆ ಯಾಕೆ ಬಂದ್ರಿ? ಅಲ್ಲ ರೀ ಅಣ್ಣಾರ, ಹುಡುಗಿ ಇಷ್ಟ ಇಲ್ಲ ಅಂತಂದ್ರೆ ಇಲ್ಲಿ ತನ ಯಾಕೆ ಕರ್ಕೊಂಬರಕ್ಕೆ ಹೋದ್ರಿ ನೀವು? ಕರ್ಕೊಂಬಂದು ಇಲ್ಲಿ ತನ ನೋಡಿ ಆಮೇಲೆ ಒಂದು ಹುಡುಗಿ ಕೂಡ ಹೊಡೋತಾನಂತಂದ್ರೆ ನೀವು ಮನೆಗೆ ವಿಚಾರಿಸ್ಬೇಕು ರೀ. ಹಿರಿಯರಾದಾರ ಹುಡುಗಿ ಯಾರನ್ನಾರ ಪ್ರೀತಿಸ್ತಾವ ಏನಿರ್ತಾವ ಈಗಿನ ಕಾಲದಾಗ ಎಲ್ಲ ಅದು ಹೆಚ್ಚಾಗ್ಬಿಟ್ಟವ. ಕೇಳಬೇಕು, ಕೇಳಿಂದ ಅವ್ರು ಏನಿಲ್ಲ ಎಂತಿಲ್ಲ ಅಂತ ನಿಂದ ಆಮೇಲೆ ಇನ್ನೊಂದು ಹೆಣ್ಣು ನೋಡಕ್ಕೆ ಬರೋಕ್ರಿ. ಅದನ್ನೆಲ್ಲ ಬಿಟ್ಟು ಬಂದು ಹೆಣ್ಣು ನೋಡಿ ಹೋಗಿ ಆಮೇಲೆ ಇನ್ನೊಂದು ಹೆಣ್ಣಿನ ಕೂಡ ಹೊಡೆಯೋತಾರ ಅಂತಂದ್ರೆ ಅವು ಹೆಂಗೆ ಅನಿಸುತ್ತೆ ಹೇಳ್ರಿ ನೋಡಮ್ಮ ಅಣ್ಣಾರ ನೀವು. ಅಮ್ಮ ಇಲ್ಲಂಗೆಮ್ಮ, ನೀವು ತಪ್ಪು ತಿಳ್ಕೊಂಬಿಟ್ಟಿರಿ. ನಿಮ್ಮ ತಪ್ಪು ನಮ್ದಿಲ್ಲ ಇದ್ರಾಗ. ಫಸ್ಟ್ ತಪ್ಪಿರೋದು ಅಣ್ಣಾರ್ದೈತೆ. ಏನಂತಂದ್ರೆ ಅವರು ಊರಿಗೆ ಬಂದಿಂದ ಒಬ್ಬರನ್ನ ವಿಚಾರಿಸ್ಬಾರ್ದು. ಊರಿಗೆ ಬಂದ್ರೆ ನೋಡ್ರಿ, ಬಸ್ ಸ್ಟ್ಯಾಂಡಿಗೆ ಬಂದ್ರೆ ಬಸ್ ಸ್ಟ್ಯಾಂಡಿಗೆ ಇಳಿದ ತಕ್ಷಣ ಇಲ್ಲೆದೇಳಲ್ಲ ಅಮ್ಮನ್ನ ಬೆಟ್ಟೆಗಾರ. ಅಮ್ಮಂದೇನು ಬಿಡ್ರಿ, ಅಮ್ಮ ಊರಾಗ ಅಡ್ಡಾಡ್ತಿರ್ತಾಳೆ ಆರಾಮಾಕಿ, ಮಕ್ಕಳು ದುಡಿತಾರೆ, ಸ್ವಸ್ಥರೆಲ್ಲ ಮಾಡಿಕೊಡ್ತಾರೆ, ಊರಾಗ ಅಡ್ಡಾಡ್ತಿರ್ತಾಳೆ. ಅಮ್ಮಂದೇನಂದ್ರೆ ಒಳ್ಳೆ ಮನಸ್ಸು ಅದು. ಏನಂತಂದ್ರೆ ಕಿವಿ ಕೇಳಲ್ಲ ಅಷ್ಟೇ. ಏನೋ ಮಾತಾಡ್ಯಾರ ಅಂತ ತಿಳ್ಕೊಂಡು ಅದನ್ನು ಇನ್ನೊಂಥರ ಹೇಳ್ಬಿಡ್ತಾಳೆ ಆಕಿ. ಇನ್ನೊಂಥರ ಹೇಳಿಂದ ಇವ್ರು ಅಣ್ಣರು ಬಂದಾರಲ್ರಿ ಊರಿಗೆ, ಬಂದ್ ಕೇಸಿ ಒಬ್ಬರನ್ನ ಅಮ್ಮನ ವಿಚಾರಿಸಿರಲ್ಲ ಸರಿ, ಇನ್ನೊಂದು 4-5 ಮಂದಿನ ವಿಚಾರಿಸಿ ಆಮೇಲೆ ಇದು ಮಾಡೋಕೆ. ಅದು ಬಿಟ್ಟು ಅಮ್ಮನ ಒಬ್ಬಕಿನ ಕೇಳಿ ಒಳ್ಳಿಲಿಗೆ ಬಂದ್ಬಿಟ್ಟಾರ. ನಾವ್ರು ಏನು ಮಾಡೋ ಹೇಳ್ರಿ. ನೋಡ್ರಿ, ಅಮ್ಮಂದನು ಕೆಟ್ಟ ಮನ್ಸು ಅಂತಲ್ಲ. ಈಗ ಅಮ್ಮ ಏನು ಯೋಚನೆ ಮಾಡ್ಯಾಳಂದ್ರೆ, ಈಗ ನೋಡ್ರಿ ಹಿಂಗೆ ಇದ್ರಂಗೆ ಹೊಡೆಯೋದ ಹುಡುಗ ಇನ್ನೊಂದು ಹುಡುಗಿ ಜೀವನ ಹಾಳು ಮಾಡ್ಬಾರ್ದು ಅಂತೇಳಿ ಅಮ್ಮ ಮಾತಾಡ್ಯಾಳ. ಅದ್ರ ಲೆಕ್ಕದಾಗ ಪಾಪ ಮುದಿಕೆ ಲೆಕ್ಕದಾಗ ಆಕಿ ಮಾತಾಡಿ ಇರೋ ಮನುಷ್ಯಳು. ಅದನ್ನು ನೀವು 4-5 ಮಂದಿನ ಕೇಳಿ ಇದು ಮಾಡೋಕೆ ಅಣ್ಣರು ಒಬ್ಬರನ್ನ ಕೇಳಿ ಒಳ್ಳೆ ಬಂದ್ಬಿಟ್ಟಾರೆ. ಅದು ಅಣ್ಣರ ತಪ್ಪು ರೀ. ಹೌದನ್ರಿ, ಮತ್ತೆ ಏನಾಗಿದ್ರಿ? ಕರೆ ಏನಾಗೈತಿ ಏನಂತ ಹೇಳ್ರಿ. ಅದಮ್ಮ ನಾನು ಹೇಳ್ತೀನಿ ರೀ, ಅಮ್ಮಗ ಕಿವಿ ಕೇಳಲ್ಲ. ಆಕಿ ಏನೇ ಅಂತ ಹೇಳಂದ್ರೆ ಏನಾಗೈತೆ ಎಲ್ಲಷ್ಟು ನಾನು ಬಿಡಿಸಿ ಎಲ್ಲಷ್ಟು ಹೇಳ್ಬಿಡ್ತನ. ಹೇಳಿಂದ ಆಮೇಲೆ ಬೇಕಾದ್ರೆ ಅವ್ರಿಗೆ ಇದಾಗಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ನಿಧಾನಕ್ಕೆ ಸಂಗಟ ಕುಂತ್ಕೊಂಡು ಅಮ್ಮ ಏನು ಹೇಳ್ತಾರೆ ಅದನ್ನ ಕೇಳಿಸಿರ ಅಷ್ಟೇ. ನೀವು ಹೇಳೋದಕ್ಕೆ ಕೇಳಿಸಲ್ಲ. ಕೇಳಿಸ್ಬೇಕಂದ್ರೆ ಕಿವಾಗ ಹೋಗಿ ಒದರ್ಬೇಕು ನೀವು. ಅಷ್ಟು ತ್ರಾಸು ತಗೋಬೇಡ್ರಿ. ಆಕಿ ಏನು ಹೇಳ್ತಾಳೆ ಅದನ್ನು ಕೇಳಿಸಿಂದ ನೀವು ಆಮೇಲೆ ನಿಮ್ಮ ತೀರ್ಮಾನ. ಯಮ್ಮಂಗೆ ಏನೇನಾಯ್ತು ಎಲ್ಲಷ್ಟು ಹೇಳು, ಮಾತಾಡಿ ಇಷ್ಟತನ ಏನೇನಾಯ್ತು ಎಲ್ಲಷ್ಟು ಬಿಡಿಸಿ ಹೇಳು. ಏಕೆಸಿ ಶಿವಲಿಂಗ ಏನು ಹೆಂಗಂತೇಳಿ ಎಲ್ಲಷ್ಟು ಬಿಡಿಸಿ ಹೇಳೋರು ಏನೇನಾಗೈತೆ ಅವತ್ತೇನಾಯ್ತು ಬಸ್ ಸ್ಟ್ಯಾಂಡಾಗ ರಾಜೇಶ್ವರಿ ಈರಮ್ಮ ಏನು ಮಾತಾಡಿದ್ರು, ಈರಮ್ಮನ ಬಗ್ಗೆ ಎಲ್ಲಷ್ಟು ಪ್ರತಿಯೊಂದು ಹೇಳಲಿ. ನೋಡಪ್ಪ, ನಿನ್ನ ಹೆಸರು ಗೊತ್ತಿಲ್ಲ, ಬಂದಿದ್ದೀನಿ ಯಾವತ್ತು ನಾನು ಹಿಂಗಂತ ಹೇಳಿದೆ, ನನಗೂ ಪೂರ್ತಿ ಗೊತ್ತಾಗಲಿಲ್ಲ. ಊರಾಗ ಬಿಡಾಡಬೇಕು ಈರ ಅಂತ ಆಕಿ ಮಾತಾಡಕತ್ತಿದ್ಲು. ಅದು ನನಗೆ ಆಕಿ ಬೇರೆ ಮಾತಾಡ್ತಿದ್ದು, ನನಗೆ ಬೇರೆ ಕೇಳಿಸ್ತಿ. ಹಂಗಾಗಿ ಆಕಿ ಆಮೇಲೆ ಬಂದು ಅದಕ್ಕೆ ಅದೇ ಕರಿವಂತ ಹೇಳಿ ಹುಡುಗನ ಜೀವ ಹಾಳು ಮಾಡೋ ಲೆಕ್ಕದಾಗ ಇದು ಮಾಡಿದ್ಲು. ಏನೇನಾಯ್ತು ಅಂತ ಹೇಳ್ತೀನಿ, ಎಲ್ಲ ಕೇಶವ ನೀನೇನು ಹುಡುಗಿ ಕೇಶಂಗೆ ನಿನ್ನ ಹೆಸರು ಗೊತ್ತಿಲ್ಲ ನನಗೆ. ನೋಡು ಇಷ್ಟ ಆಯ್ತು, ನೋಡಿದ್ದೆಲ್ಲ ಇಷ್ಟ ಆಯ್ತು. ಆಮೇಲೆ ಅಕ್ಕಿನ ನಾವೇನು ಸುಮ್ಮನೆ ಬಿಟ್ಟಿಲ್ಲ ಬಿಡು. ನಾನು ಹೋಗಿದ್ದೆ, ನಾಗಮ್ಮ ಹೋಗಿದ್ಲು, ಅವರು ಅಮರಮ್ಮನಿದ್ಲು, ಆಕಿ ನಮ್ಮ ಸಿದ್ದನಂತ ಶಾಲೆ ಎಲ್ಲರೂ ಸಿಕ್ಕಿಲ್ಲ. ಪೂರ್ತಿ ಚಪ್ಪಲಿ ತರ ಹೊಡೆದಂಗೆ ಮಾತಾಡಿ ಬಂದಿವಿ. ಊರಾಗಿಂತಾರೆ ಒಬ್ರು ಇರ್ತಾರೆ, ಬಿಡಾಡ್ಯಾರ ಇಂಥರಿಂದ ಎಲ್ಲ ಹಾಳಾತವ. ಹಿಂಗೈತೆ ಹುಡುಗ ಪಾಪ ಚಲೋ ಐತ್ರಿ, ಕೊಡ್ರಿ. ನಮ್ಮ ನಾಗಮ್ಮನ ಚಲೋ ಅದಾಳ, ಎಲ್ಲ ಚಲೋ ನೋಡ್ಕೊಂತಾರೆ, ಅವ್ರ ಅವನು ಚಲೋ ಅದಾಳ, ಎಲ್ಲ ಚಲೋ ಐತಿ. ಹುಡುಗ ಗೌರ್ಮೆಂಟ್ ನೌಕರಿ ಐತೆ, ಕೊಟ್ರೆ ನನ್ನಿಂದ ತಪ್ಪಾಗೈತೆ. ಇದರಿಂದ ನೀವು ಬೇಕಾ ನಾನು ಒಬ್ಬೈಕಲ್ಲ, ಊರಾಗ ಇನ್ನೂ 4 ಮಂದಿನ ಬಂದು ಇನ್ನೊಂದ್ಸಲ ವಿಚಾರಿಸಿ ಮಾಡ್ರಿ. ಯಾವುದೋ ಹುಡುಗನ ಜೀವನ ಹುಡುಗಿ ಜೀವನ ಆಗ್ಬಾರ್ದು ಅಂತ ಹೇಳ್ತಾನಲ್ಲ ಅಷ್ಟೇ. ಊರಾಗಿರೋ ಮನುಷ್ಯರಾಗಿ ನಾನು ಕೀ ಕೇಳಲ್ಲ ಅಷ್ಟೇ. ನಾನು ಯಾರ ಮುಂದೆ ಹಿಂಗೆ ಕೇಳಲ್ಲ. ಹುಡುಗನ ಜೀವನ ಹಿಂಗೆ ಆಗತ್ತೈತೆ ಅಂತ ಹೇಗೆ ಆಗತ್ತಲ್ಲ ಅಷ್ಟೇ. ನಾನು ಬಡ್ಕೊಂಡೆ ಇದಕ್ಕೆ ನೀನು ಏನು ಹೇಳ್ಬೇಕು? ನಾನು ಅವತ್ತ ಬಡ್ಕೊಂಡೆ. ಒಬ್ಬರು ಅವತ್ತೇನು ಬಗಳಿದ್ ನೀನು? ಎಲ್ಲ ವಿಚಾರಿಸ್ಕೊಂಡಿ ಅಂತೇಳಿ ಬಗಳಿದಿಲ್ಲ. ಊರಾಗ ಹೋಗ್ಬೇಕು ಕಿವಿ ಕೇಳಾರ ಮುದಕಿನ ಬೆಟ್ಟಾಗಿ ಬಂದು ಏನು ನೀನು ಸುಮ್ಮನೆ ನಾನು ಹೇಳಕತ್ತೀನಿ. 4-5 ಮಂದಿ ನೀನು ವಿಚಾರಣೆ ಮಾಡೋಕೆ ಎದಕ್ಕೆ ಹೋಗಿದ್ದು? ನೀನು ಚಂದಕ್ಕೆ ಹೋಗಿದ್ದೇನು? ನೀನು ಆ ಸೇಟನ್ನು ಕರ್ಕೊಂಡು ಹೋಗಿದ್ದೆ. 4 ಮಂದಿನ ವಿಚಾರಿಸ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಹೋಗಿ ಕಿವಿ ಕೇಳಾರ ಮುದಕಿ ಕೂಡ ಮಾತಾಡ್ಕೊಂಡು ಬಂದಿದ್ದಲ್ಲ. ನೀನು ಎಂಥ ಚಂದಗೇಡಿ ಇದ್ದೆ ಅಂತ ನೀನಂತ ನಾನು ಹೇಳ್ತೇನೆ. ನಿನ್ನ ಶಾಣೆ ತೆದ್ದು ತಗಂಗಾರ. ಇಲ್ಲ ಅವತ್ತ ನಾನು ಓದಿ ಹಿಂಗೆ ಅಂದ ತಕ್ಷಣ ನನಗೊಂಥರ ಇದನ್ನೇ ಹೊಡೆದಂಗೆ ಆಗ್ಬಿಡ್ತಿ. ಯಾಕೆ ಬೇಕಪ್ಪ ಅಂತೇಳಿ ಒಳ್ಳೆ ಬನ್ನಿ ಇಷ್ಟು ಹೇಳ ನನ್ನ ಮೇಲೆ ಆಯ್ತು ಬಿಡು. ಮತ್ತೇನು ವಿಚಾರಿಸೋದೇನಾಯ್ತು ಬಿಡು.
ಇಲ್ಲ ಅದೆಲ್ಲ ಬೇಡ. ನೀವು ಬರ್ರಿ, ಫಸ್ಟ್ ಊರಿಗೆ ಬರ್ರಿ, ನಮ್ಗೆ ಗೊತ್ತಿರ್ಲಾರ್ದಂಗೆ ಬರ್ರಿ. ಬಂದು ಅಮ್ಮನ ಒಬ್ಬಕ್ಕೆ ನೋಡಿರಲ್ಲ, ಇದ್ರಂಗೆ ಕಿವಿ ಕೇಳ್ತಾವ, ಮಾತು ಬರಲ್ಲ, ಏನು ಕಾಣಲ್ಲ, ಎಲ್ಲಷ್ಟು ನೋಡ್ಕೊಂಡು ಎಲ್ಲ ಬರೋಬ್ಬರಿ ಇರೋರು ನೋಡ್ಕೊಂಡು 4-5 ಮಂದಿನ ಕೇಳಿ ಆಮೇಲೆ ತೀರ್ಮಾನ ತಗೋರಿ. ಸುಮ್ಮನೆ ಹಿಂಗೆ ನೀವು ಸುಮ್ಮನೆ ಕುಂದ್ರೋದಲ್ಲ. ಆಯ್ತು ಬಿಡಪ್ಪ ಸಿದ್ದಪ್ಪ, ನಿಮ್ಮ ಬಗ್ಗೆ ಎಲ್ಲ ವಿಚಾರಿಸಿ ನಾನು ಇದೊಂದು ಏನೋ ಬಂತಪ್ಪ, ಹಂಗಾಗಿ ನಾನು ಇದು ಮಾಡಿದ್ದೆ ಅಷ್ಟೇ. ನಮ್ಮ ಮನೆಯವ್ರಿಗೆ ಹೇಳ್ತೀನಿ ತಗಪ್ಪ, ಬರ್ತಾರೆ ಇನ್ನೊಂದು ದಿನ ಬಂದು ಇದು ಮಾಡ್ಕೊಂಬರ್ತಾರೆ. ನೀನು ಹೇಳ್ದಂಗೆ ಆಗಲಿ ನೋಡಪ್ಪ, ನಮ್ದನ್ನು ತಪ್ಪನ್ನಕ್ಕೆ ಬರಲ್ಲಪ್ಪ, ಯಾಕಂದ್ರೆ ಒಂದು ಮನೆಗೆ ಹೆಣ್ಣು ಕೊಡಕತ್ತೀವಲ್ಲ, ಮತ್ತೆಲ್ಲ ವಿಚಾರಿಸ್ಬೇಕಲ್ಲಪ್ಪ, ನಮ್ದನ್ನು ಹೆಂಗೆ ತಪ್ಪಂತ ಹೆಂಗಂತಿದೆಯಪ್ಪ ನೀನು. ನಿನಗೊಂದು ಹೆಣ್ಮಗಳ ನಿನಗೂ ಗೊತ್ತಾಗ್ತದಪ್ಪ, ನಮ್ಗೆ ಇಷ್ಟೆಲ್ಲ ಗೊತ್ತಿಲ್ಲ. ನೀವು ಊರಾಗ ಅಂತ ಬಿಡಾಡ್ಯಾರ ಅದಾರ ಅಂತ ಅಂದಮೇಲೆ ಅವ್ರನ್ನೆಲ್ಲ ಒಂದು ನಿಟ್ಟಿಗೆ ಇಟ್ಟಿರ್ಬೇಕಷ್ಟ. ನೋಡಪ್ಪ ಹಿಂಗೈತೆ, ಊರಾಗ ಸ್ವಲ್ಪ ಇದು ಮಾಡ್ಕೊಂಡು ಇಟ್ಟಿರಿ. ನಮಗೇನು ನಮಗೆ ಪಾಪ ನಮಗೇನು ಕೊಡೋಕೆ ಏನಿಲ್ಲ, ಒಂಚೂರು ಹಿಂಗೈತೆ. ಆಯ್ತು, ನೀವು ಅಂದಂಗೆ ಬರ್ತಾರೆ, ಬಂದು ವಿಚಾರಿಸಿ ಏನಾಯ್ತು ಮುಂದಿನ ಮಾತಾಡಿ ಇದು ಮಾಡಿಬಿಡೋಣ. ಹ್ಞೂ ರೀ ಅಮ್ಮವ್ರ, ನಾನು ಅದನ್ನ ಹೇಳಕತ್ತೀನಿ. ಎಲ್ಲ ವಿಚಾರಿಸ್ರಿ, ಎಲ್ಲ ಮಾಡ್ರಿ ಅಂತ ಹೇಳಕತ್ತೀನಿ. ಎಲ್ಲ ವಿಚಾರಿಸಿ ನಮ್ಗೆ ಗೊತ್ತಿಲ್ಲಾರ್ದಂಗೆ ಬರ್ರಿ, ವಿಚಾರಿಸ್ರಿ, ನಿಮ್ಗೆ ಏನು ಅನ್ಸುತ್ತೆ ಅದು ಮಾಡ್ರಿ. ಆಯ್ತು ತಗೋರಿ ಸಿದ್ದಾಪುರ, ಆಯ್ತು ಅಷ್ಟ ಮಾಡಮ್ಮ, ನಾಗಮ್ಮವು ಅಷ್ಟ ಮಾಡಮ್ಮ ತಗೊಳಂಗೆ. ಬರ್ತೀನಿ ನಾನು, ಬಂದು ನಾನು 4 ಮಂದಿನ ವಿಚಾರಿಸ್ತೀನಿ. ಮತ್ತು ನಿಮ್ಮ ಅಣ್ಣ ಏನೋ ಹೇಳೋಣ, ನನಗೇನು ಇಷ್ಟಕ್ಕೆ ಸಾಕು ಅನಿಸುತ್ತೆ. ನಿಮ್ಮ ಅಣ್ಣನ ಹೇಳೋಣ ವಿಚಾರಿಸಿ ಮುಂದೇನೈತೆ ಅದನ್ನ ಜಲ್ದಿ ಮುಗಿಸ್ಬಿಡಂಗೆ ನಮಗೆ ಕಾರ್ಯಕ್ರಮಗಳು. ಎಲ್ಲ ಒಂದು ಚಲೋದ ತಪ್ಪಂದ್ರೆ ಕೆಡ್ಸೋರು ಭಾಳ ಮಂದಿ ಇರ್ತಾರೆ, ಎಲ್ಲ ಹಿಂಗೆ ಇರ್ತಾರೆ ನೋಡಿ. ನಾನು ನಿಮ್ಮ ಕೂಡ ಮುಚ್ಚುಮರೆ ಮಾಡೋದೇನಿಲ್ಲ. ನಾನು ಒಂದು ಕಡೆ ವಿಚಾರಿಸಿಂದ ನಿಮ್ಮ ತಮ್ಮ ಕುಡಿತೇನೆ ಅಂತ ಹೇಳಿದ್ರು. ಅದಕ್ಕೆ ನನ್ನ ಮಗಳಂದ್ಲು ಕುಡ್ಲಿ ಬಿಡವ, ಕುಡ್ಲಾರ್ದಾರ ಏನು ಯಾರಿಲ್ಲ, ಎಲ್ಲ ನಿಟ್ಟಿಗಿಡಮ್ಮ. ಆಮೇಲೆ ಹೋಗಿಂದ ಮುಂಚೆಕೇನು ಬಂದಿರೋರು ಈಗ ಮಂದಿ ಹೇಳ್ಯಾರ ಸರಿತು, ಮಂದಿ ಹೇಳಾರದ ಕುಡಿಯೋರು ಎಷ್ಟು ಮಂದಿ ಇರ್ತಾರೆ. ಹಂಗಾಗಿ ಅದ್ರಂಗೆ ಅಂದ್ಲು. ಮತ್ತು ಎಲ್ಲ ಇದ್ದಿದ್ದೆ ಮತ್ತು ನಮ್ಗೆ ಗೊತ್ತೈತಲ್ಲ, ಹಂಗಾಗಿ ಹುಡುಗನು ಚಲೋದಾನ, ಯಾಕೆ ಬೇಕತ್ತೆ ಎಲ್ಲ. ಆಯ್ತು ರೀ ಅಣ್ಣ, ಅಷ್ಟ ಮಾಡಿರಿ, ಬರ್ರಿ ವಿಚಾರಿಸ್ರಿ, ಎಲ್ಲ ಮಾಡಿರಿ, ಎಲ್ಲ ಅಷ್ಟಾಗಿನ ಮುಂದೇನೈತೆ ಅದನ್ನ ಮಾಡೋಣ. ಆಯ್ತು ತಗೊಳಂಗೆ ಅವ ನಗಮ್ಮ, ನೀನು ನೋಡಿದ್ರೆ ಕೊಡ್ಬೇಕು ಅನಿಸುತ್ತೆ ಅವ ನನಗೆ. ನಿಮ್ಮ ಮನೆಗೆ ಹೆಣ್ಣು ನನಗೇನು ಹಂಗೇನಿಲ್ಲ, ನೀನು ನೋಡಿದ್ರೆ ಕೊಡ್ಬೇಕು ಅನಿಸ್ತೈತಿ ಅವ ತಾಯಿ. ಆಯ್ತು ಅಣ್ಣ, ಇಷ್ಟು ನಮ್ಮ ಮೇಲೆ ಒಂದು ಅಭಿಮಾನ ಇಟ್ಕೊಂಡ್ರೆ ಅಷ್ಟೇ ಸಾಕ್ರಿ ಅಣ್ಣ. ಓಕೆ ಸ್ನೇಹಿತರೆ, ಈ ಕಥೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಈ ಕಥೆಯ ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಪ್ರಾರಂಭ ಆಗುತ್ತವೆ. ಎಲ್ಲರಿಗೂ ಈ ಒಂದು ಕೇಳಿಕೊಳ್ಳೋದು, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಒಂದು ಚಾನಲ್ಗೆ ನಿಮ್ಮ ಒಂದು ಬೆಂಬಲ ತುಂಬ ಅತ್ಯಗತ್ಯ. ಎಲ್ಲರೂ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.